ಬೇಕು ನಮ್ಗೆ ಕದಾ ಕಿಟಕಿ ವಾಸ್ಕಲ್ಲು ಮಣ್ಣಿನ ಕಾಯಿ ಬಿಡ್ತಾ ಇರೋದು ಅಲ್ಲಿ ಹಂಗಾದ ಫೋನ್ ಮಾಡ್ತೀವಿ. ನಂಬರ್ ಕೊಡಿ. ನಂಬರ್ ಏನ್ ಕೊಡೋದು? ಮಾಡಿರೋದೇ ನನ್ನ ನಂಬರ್ ಅಲ್ವಾ. ನಮ್ಗೆ ಪರಂಗಿನ ಗಿಡ ಬೇಕು ಕದಾ ವಾಸ್ಕಲ್ಲು ಕಿಟಕಿ ಮಾಡಕ್ಕೆ. ನಾವು ನಮ್ಮನ್ನ ಯಾವ್ದೋ ಬಸ್ಸಲಾರಿಗೂ ಸಿಕ್ಕಿ ಹೊರಗೆ ಹೋದ್ರಾಗಲ್ಲ ನನ್ನ ಮಕ್ಕಳು ಎಲ್ಲಿ ಕಪ್ಪಿಸ್ಕೊಂಡ್ ಬಂದ್ಬಿಟ್ರಿ ಇವ್ರು. ನಮ್ಮ ಅಣ್ಣ ಓ ಅದೇಣ್ಣ ಪರಂಗಿನ ಗಿಡ ಬೇಕಿತ್ತಣ್ಣ ನಮ್ಗೆ. ನಮ್ಮ ಮನೆಗೆ ಹೊಸ ಮನೆ ಕಟ್ಟಿಸ್ತಾ ಇದೀವಿ. ಇದು ಒಂದು ನಿಮಿಷ ಕೇಳೋಣ. ನಮ್ಮ ಅಪ್ಪ ಅವರು 10 ವರ್ಷ ಆಗಿತ್ತು ಸತ್ತೋಗಿ. ತಿರ್ಗಾ ನಾಳೆ ನಾಡ್ದು ಎಷ್ಟು ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ತಿರ್ಗಾ ಮಣ್ಣು ಮಾಡ್ತಾ ಇದೀವಿ. ನಮ್ಮ ಅಪ್ಪ ಅವರು ಸತ್ತೋಗಿದ್ರು 10 ವರ್ಷ ಆಗಿತ್ತು ಅಲ್ಲೇ. ಈಗ ತಿರ್ಗಾ ಮಣ್ಣು ಮಾಡ್ತಾ ಇದೀವಿ ಮುಂದಿನ ತಿಂಗಳು 5ನೇ ತಾರೀಕು. ತಿರ್ಗಾ ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. 10 ವರ್ಷ ಆಯ್ತು ಸತ್ತೋಗಿ? ಸತ್ತೋಗಿ 10 ವರ್ಷ ಆಗಿತ್ತು ನಮ್ಮ ಅಪ್ಪ ಅವರು. ಅದಕ್ಕೆ ಆ ಕಾರ್ಯನ ಮುಂದಿನ ತಿಂಗಳು 5ನೇ ತಾರೀಕು ಇಕ್ಕೊಂಡಿದ್ವಿ. ಫೆಬ್ರವರಿ 5ನೇ ತಾರೀಕು ಇಕ್ಕೊಂಡಿದ್ವಿ ಮಣ್ಣು ಮಾಡೋಣ ಅಂತ. ಅದಕ್ಕೆ ಪರಂಗಿನ ಗಿಡಗಳು ಬೇಕಾಯ್ತಣ್ಣ. ಕದಾ ವಾಸ್ಕಲ್ ಕಿಟಕಿಗಳು ಬಂದವ್ರಿಗೆ ಚೇರು ಪಾರು ಎಲ್ಲ ಮಾಡಿಸ್ಬೇಕಲ್ಲಣ್ಣ ಕೂತ್ಕೊಳಕ್ಕೆ. 10 ವರ್ಷದಿಂದ ಸತ್ತೋಯ್ತು, ಈಗ ಮಣ್ಣು ಮಾಡ್ತಾ ಇದ್ದೀರಾ? ಹ್ಞೂ ಅಣ್ಣ. ಯಾಕಣ್ಣ? ಯಾವ ಜಾಗದಾಗಿದ್ದೀರಾ ನೀವು? ಯಾವ ಜಾಗದಾಗಿದ್ದೀರಾ? ಯಾಕಣ್ಣ? ಅಲ್ಲ ಇವರು ಈ ಮೊನ್ನೆ ಒಂದು 8-10 ಜನ ತಪ್ಪಿಸ್ಕೊಂಬಂತ ಇದು ಪೇಪರ್ ಕೊಟ್ಟಿದ್ರು. ಅದಕ್ಕೆ ನಾನು ಕರ್ಕೊಂಬಂದ್ ನಿಮ್ಮ ಮನೆಗಳಿಗೆ ತಲುಪ್ಸೋಕೆ. ಇಲ್ಲಣ್ಣ, ನಾವು ದುಃಖದಲ್ಲಿದ್ದು ನಮ್ಮ ಅಪ್ಪ ಸತ್ತೋಗಿದ್ರು 10 ವರ್ಷ. ಮುಚ್ಚಯ್ಯ ನೀನ್ ತಿಕ್ಕಲ್ ನನ್ನ ಮಗನೇ. ನನಗ್ ತಿಕ್ಲಿರ್ಸಕ್ ಮಾಡ್ತಾ ಇದೀಯ ನೀನ್ ಫೋನ? 10 ವರ್ಷಕ್ಕೆ ಸತ್ತೋಯ್ತು ಈಗ ಮಾಡ್ತಾ ಇದ್ಯಾ? ಹುಚ್ಚು ನನ್ನ ಮಕ್ಕಳ, ಹುಚ್ಚು ನನ್ನ ಮಕ್ಕಳ. ಮುಂದಿನ ತಿಂಗಳು 5ನೇ ತಾರೀಕು ಮಣ್ಣು ಐತ್ ಕಣ. ಯಾಕಣ? ಮುಂದಿನ ತಿಂಗಳು 5ನೇ ತಾರೀಕು ಫೆಬ್ರವರಿ 5ನೇ ತಾರೀಕು ಮಣ್ಣು ಮಾಡೋಣ ಅಂತ ಇದ್ದೀವಿ. ನಮ್ಮಪ್ಪ 10 ವರ್ಷದ ಹಿಂದೆ ಆಕ್ಸಿಡೆಂಟ್ ಆಗಿತ್ತು. ಅದಕ್ಕೆ ಫೆಬ್ರವರಿ 5ನೇ ತಾರೀಕು ಈ ತಿಂಗಳು 2010 ಸತ್ತೋಗಿದ್ದು. ಅದಕ್ಕೆ 2020 ಮಣ್ಣು ಮಾಡೋಣ ಅಂತ ಎಲ್ಲಾರ್ಗು ನೆಂಟ್ರೆಲ್ಲ ಹೇಳ್ಬೇಕಾಯ್ತಲ್ಲಣ್ಣ. ನೆಂಟ್ರುಗಳೆಲ್ಲ ಬರೋದ್ ಲೇಟ್ ಆಯ್ತು ದೂರ ಊರಿಂದ. ಅಯ್ಯೋ ಅವನ್ಯಾರೋ ಮೊನ್ನೊಬ್ಬ ಮಗ ಇವನು ನಿಂಗಪ್ಪ ರಂಗಮ್ಮಯ್ಯರ 30ನೇ ತಾರೀಕು ಮಣ್ಣು ಅಂತ ಅಂತಾರೆ. ಮಣ್ಣು ಮಾಡಿ ಬಂದು ನಾಳೆ 8 ದಿನ ಆಯ್ತು. ನಾವು 30ನೇ ಮಣ್ಣು ಅಂತ ಫೋನ್ ಮಾಡಿದ್ವಿ. ನೀವು ಅವ್ರ ಅಪ್ಪ ಅನ್ನಂಗ್ ಕಾಣಿದ್ವಿ. ಇವನ್ಯಾರು ಇವಾಗ ಮಾಡ್ರ ತಿಕ್ಕಲ್ ನನ್ನ ಮಗ ಅವ್ರ ಅಪ್ಪ ಅನ್ನಂಗ್ ಕಾಣ್ತಾರೆ. ಅವು ಮಣ್ಣು ಬಂದಿದೀವಿ. ಅದೇ ಇದನ್ನ ನಮ್ಮ ಇದು ಗೊಲ್ಲಳ್ಳಿದ 30ನೇ ತಾರೀಕು ಮಣ್ಣಿಗೆ ಬರಲ್ವ ಅಂತ ನಾವು. ಇವನ್ಯಾರು 20 ವರ್ಷ ಮಾಡಿರೋದ ಈಗ ಫೋನ್ ಮಾಡ್ತಾವ. ನೀವು ತಿಕ್ಕಲ್ ನನ್ನ ಮಗ ಇವನು. ನಾನು ಇವ್ರ ಮಾತಾಡ್ತಾ ಇದ್ದೀನಲ್ಲ, ಇವ್ರಿಗಿನ್ನ ದೊಡ್ಡ ತಿಕ್ಕಲ್ ನನ್ನ ಮಗ ನಾನು. ಹೆಂಗೈತ್ ನೋಡು. ಅಣ್ಣ ಓ ನಮ್ಮ ಅಪ್ಪ ಅವ್ರದ್ದು ಸಮಾಧಿ ಕೆಳಗಡೆ ಕಾಕಕ್ಕೆ ಆ ಹುಣ್ಸೆ ಎಲೆ ಕಿತ್ಕೊಂಡ್ ಬರ್ಬೇಕಣ್ಣ ನೀನೊಂದ್ 2 ಚೀಲ. ಹುಣ್ಸೆ ಎಲೆ ಜೋಡಿಸಿ ಹಾಕ್ತೀರಾ? ಹುಣ್ಸೆ ಎಲೆ ಎಣ್ಸ್ಬಿಟ್ಟಿ, ಹುಣ್ಸೆ ಎಲೆನ ಎಣ್ಸ್ಬಿಟ್ಟು ಒಂದೊಂದೇನ ಅದ್ ಹೇಳೋದ್ ಎಷ್ಟೋ 1000 ಎಲೆ ಹಾಕ್ಬೇಕಂತ ನಮ್ಮ ಅಪ್ಪನ ಗುಂಡಿ ಒಳಿಕೆ. ಓಯ್ ಅಮ್ಮ ನನಗೂ ತಿಕ್ಲಿದೆ ಅಂತ ಕಾಣ್ತಿದ್ವಿ ಇವಾಗ. ತಾಯಿನಾಯ್ತು ಹುಣ್ಸೆ ಎಲೆ ಎಣಿಸಿ 10 ವರ್ಷದಿಂದ ಹತ್ತಿರ ನಿಮ್ಮ ಅಪ್ಪನೊಳಿಗೆ ಹಾಕ್ತೀರಾ? ಅಣ್ಣ ಸತ್ತ ಇನ್ನೂ ಮಣ್ಣು ಮಾಡಿಲ್ಲ ಅಣ್ಣ ನಾವು. ಅಯ್ಯೋ ಒಂದ್ ತಿಕ್ಕಲ್ ನನ್ನ ಮಕ್ಕಳ್ರ ಇವರು. ಇನ್ನ ಬಿಟ್ಟವ್ರಲ್ಲ ಎಲ್ಲ ಸರ್ಪಣಿತ ಕಟ್ಟಾಕದ್ಬಿಟ್ಟು. ಅಣ್ಣ